ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದ್ರೆ, ನಾವು ಮಾಡುವಂಥ ಮಿಸ್ಟೇಕ್ಸ್ ಏನಾಗಿರುತ್ತೆ ಹಾಗೂ ಈ ರೀತಿಯಾದ ಮಿಸ್ಟೇಕ್ಸ್ನ ನಮ್ಮ ಲೈಫ್ನಲ್ಲಿ ನಾವು ಮಾಡಿದ್ರೆ ಹೇಗೆಲ್ಲ ನೋವನ್ನ ಅನುಭವಿಸ್ತಾ ಹೋಗ್ತೀವಿ ಅನ್ನುವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ಮಾಡಿ. ಹಾಗೂ ನಿಮ್ಗೆ ಕೌನ್ಸಿಲಿಂಗ್ ಬೇಕಿದೆ, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಥವಾ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಿದೆ ಅಂದ್ರೆ ಫಸ್ಟ್ ಸೆಷನ್ ಮ್ಯಾಂಡೇಟರಿ ಆಗುತ್ತೆ. ನೀವು ಫಸ್ಟ್ ಸೆಷನ್ ತಗೊಳ್ಳೇಬೇಕು. ಸೊ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಂಡು ಆ ಒಂದು ಸೆಷನ್ ಆದ ನಂತರ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಂಡಾದ ನಂತರ ಏನ್ ಮಾಡ್ಬೋದು ಮುಂದೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಫಸ್ಟ್ ಯು ಹ್ಯಾವ್ ಟು ಫಿಕ್ಸ್ ಯುವರ್ ಅಪಾಯಿಂಟ್ಮೆಂಟ್. ಓಕೆ. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ನಿಮ್ ಪ್ರಾಬ್ಲಮ್ಸ್ ನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಕಾಲ್ ಮಾಡಿ ನಿಮ್ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ನೀವು ಮಾಡ್ಬೇಕಾಗಿರುವಂಥದ್ದು, ನನ್ನನ್ನ ನೀವು ರೀಚ್ ಔಟ್ ಆಗ್ಬೇಕು ಅಂದ್ರೆ. ಓಕೆ. ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಈ ಚಾನೆಲ್ ಇಷ್ಟ ಆಗ್ತಾ ಇದೆ, ಉಪಯೋಗ ಆಗ್ತಾ ಇದೆ ಅಂದ್ರೆ ಬೇರೆಯವ್ರ ಹತ್ರ ಕೂಡ ಶೇರ್ ಮಾಡಿ. 10 lakh ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅನ್ನುವಂಥ ಒಂದು ಆಸೆನ ಆದಷ್ಟು ಬೇಗ ಈಡೇರಿಸ್ಬಿಡಿ. ಅದು ನನ್ನ ಕೋರಿಕೆ. ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು. ಓಕೆ. ಇತ್ತೀಚೆಗೆ ಬರುವಂಥ ಜಾಸ್ತಿ ನನಗೆ ಬರುವಂಥ ಪ್ರಾಬ್ಲಮ್ಸ್ ಏನಾಗಿರುತ್ತೆ ಅಂದ್ರೆ ರಿಲೇಶನ್ಶಿಪ್ಸ್ ಕುರಿತಾಗಿ ಇರುತ್ತೆ. ಯಾಕಂದ್ರೆ ಜನರ ಪ್ರಕಾರವಾಗಿ ಅದೇ ಪ್ರಾಬ್ಲಮ್ಯಾಟಿಕ್. ಯಾಕಂದ್ರೆ ಇಬ್ರು ಸೇರಿ ಒಂದು ರಿಲೇಶನ್ಶಿಪ್ ಆಗುತ್ತೆ, ಇಬ್ರು ಸೇರಿದಾಗ ಒಂದು ರಿಲೇಶನ್ಶಿಪ್ ಆಗುತ್ತೆ. ಆದ್ರೆ ಈಗ ಅದೇ ಒಂದು ಕಾಂಪ್ಲಿಕೇಶನ್ ಆಗ್ತಾ ಇದೆ. ಹಾಗೂ ಈಸಿಯಾಗಿ ಕನೆಕ್ಷನ್ಸ್ ನ ಬ್ರೇಕ್ ಮಾಡ್ಕೊಳ್ಳುವಂಥದ್ದು, ಚಿಕ್ಕದಾಗಿರುವಂತಹ ಒಂದು ಪ್ರಾಬ್ಲಮ್ ನ ದೊಡ್ಡದು ಮಾಡಿ ರಿಲೇಶನ್ಶಿಪ್ ನ ಬ್ರೇಕ್ ಮಾಡ್ಕೊಳ್ಳುವಂಥದ್ದು ಹೀಗೆಲ್ಲ ನಡೆಯುತ್ತೆ. ಮತ್ತೆ ಘೋಸ್ಟಿಂಗ್ ಅಂತ ಹೇಳ್ತೇವೆ. ಘೋಸ್ಟಿಂಗ್ ಅಂದ್ರೆ ಕಾರಣ ಇಲ್ಲದೆ ಕನೆಕ್ಷನ್ ನ ಬಿಡುವಂಥದ್ದು. ಈ ತರದೆಲ್ಲ ಜಾಸ್ತಿ ನಡೀತಾನೆ ಇದೆ. ಹಾಗೂ ಈಗ ಇನ್ನೊಂದೇನಂದ್ರೆ ಆಪ್ಷನ್ಸ್ ಜಾಸ್ತಿ. ಜನರಿಗೆ ತುಂಬಾ ಆಪ್ಷನ್ಸ್ ಇದೆ. ಅದರಿಂದ ಅವ್ರಿಗೆ ಇವ್ರಿಲ್ಲ ಅಂದ್ರೆ ಇನ್ನೊಬ್ರು, ಇವ್ರಿಲ್ಲ ಅಂದ್ರೆ ಇನ್ನ ನನಗೆ ಬೇರೆ ಒಳ್ಳೇದೇ ಸಿಗುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿ ಇಟ್ಕೊಂಡು ಅವ್ರು 100% ಎಫರ್ಟ್ಸ್ ಹಾಕಕ್ಕೆ ಹೋಗೋದಿಲ್ಲ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದಷ್ಟು ಅಬ್ಸರ್ವೇಷನ್ ನಾನ್ ಮಾಡಿರುವಂತ ಇಷ್ಟು ದಿನದ ಅಬ್ಸರ್ವೇಷನ್, ಇಷ್ಟು ದಿನದ ಕ್ಲೈಂಟ್ಸ್ ನಾನು ಭೇಟಿಯಾಗಿ ಅರ್ಥ ಮಾಡ್ಕೊಂಡಿರುವುದೇನಾಗಿದೆ ಅಂದ್ರೆ, ನಿಮ್ಮ 100% ನೀವು ರಿಲೇಶನ್ಶಿಪ್ ಹಾಕ್ಲೇಬೇಕಾಗತ್ತೆ. ಇನಿಷಿಯಲ್ ಸ್ಟೇಜಸ್ ನಲ್ಲಿ ನೀವು ಫ್ಲೆಕ್ಸಿಬಲ್ ಇರ್ಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೂ ನಿಮ್ಮ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದನ್ನ ಸಾಲ್ವ್ ಹೇಗ್ ಮಾಡ್ಕೊಳ್ಳೋದು, ಬ್ರೇಕ್ ಹೇಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬದಲಾಗಿ ಸಾಲ್ವ್ ಹೇಗ್ ಮಾಡ್ಕೊಳ್ಳೋದು ಅಂತ ನೀವು ಫೋಕಸ್ ಮಾಡಿದ್ರು ಕೂಡ ರಿಲೇಶನ್ಶಿಪ್ ನಲ್ಲಿ ಎಷ್ಟೋ ಒಂದು ಬದಲಾವಣೆನ ನೀವು ನೋಡ್ತೀರಾ. ಹಾಗೂ ನನ್ನ ಹತ್ರ ಬರುವಂತವ್ರು ಕಪಲ್ ಸೆಷನ್ಸ್ ನು ತಗೊಳ್ತಾರೆ. ಈಗ ಕಪಲ್ ಆಗಿ ಬಂದ್ರೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ನ ಆದಷ್ಟು ಬೇಗ ಸಾಲ್ವ್ ಮಾಡ್ಬಿಡ್ಬಹುದು. ಯಾಕಂದ್ರೆ ಇವಾಗ ಈ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ, ಎಷ್ಟೋ ಜನಕ್ಕೆ ಕೌನ್ಸಿಲಿಂಗ್ ಅಂದ್ರೆ ಒಬ್ರೇ ಹೋಗ್ಬೇಕು, ಒಬ್ರೇ ಅಟೆಂಡ್ ಮಾಡ್ಬೇಕು, ಇಬ್ರು ಬರ್ಬೇಕಾಗತ್ತೆ. ಕಪಲ್ ರಿಲೇಟೆಡ್ ಇಶ್ಯೂಸ್ ಇದೆ ಅಂದ್ರೆ ಇಬ್ರು ಬಂದ್ರೆ ಅಲ್ಲೇ ಸಕ್ಸಸ್ ನ ನೀವು ನೋಡ್ತೀರಾ. ಆದ್ರೆ ನಾನ್ ಯಾಕೆ ಬರ್ಬೇಕು, ನನ್ ಪ್ರಾಬ್ಲಮ್ ಇಲ್ಲ, ಈ ತರ ಒಂದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ನ ಯಾರಾದ್ರೂ ಒಬ್ರು ಬೆಳೆಸ್ಕೊಂಡು ಹೋದ್ರೆ ರಿಲೇಶನ್ಶಿಪ್ ನಲ್ಲಿ ನೀವ್ ಏನು ಬದಲಾವಣೆ ನೋಡಕ್ ಆಗೋದಿಲ್ಲ. ಹಾಗೂ ನಾನ್ ಹೆಚ್ಚ ನೀನ್ ಹೆಚ್ಚ ಅನ್ನುವಂಥ ಒಂದು ಆಟಿಟ್ಯೂಡ್ ನ ಬೆಳೆಸ್ಕೊಂಡು ಹೋದ್ರು ಕೂಡ ಕನೆಕ್ಷನ್ಸ್ ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಅದನ್ನೇ ನಾನ್ ಹೇಳ್ತಾ ಇರೋದು ಏನಂದ್ರೆ, ಈಗ ನೀವು ಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಅವ್ರ ಕಾರಣ ಹುಡುಕ್ತಾರೆ ನಿಮ್ಮೊಟ್ಟಿಗೆ ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ, ನಿಮ್ಮೊಟ್ಟಿಗೆ ರಿಲೇಶನ್ಶಿಪ್ ನ ಬೆಳೆಸುವುದಕ್ಕೆ. ಅಂದ್ರೆ ನೀವು ಬೇಕೇ ಬೇಕು ಅಂದ್ರೆ ಅವರು ಪಾಸಿಟಿವ್ಸ್ ನ ಹುಡುಕ್ತಾರೆ, ನೀವು ಬೇಡ ಅಂದಾಗ ನೆಗೆಟಿವ್ಸ್ ನ ಹುಡುಕ್ತಾರೆ. ಹಾಗೂ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಅವರು ರೀಸನ್ಸ್ ನ ಕೊಡೋದು ಇಲ್ಲ. ಅವರ ಪ್ರಕಾರ ಅದನ್ನ ಮಾಡೋಕ್ಕೂ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಿಮ್ಮ ಮೇಲೆ ಏನೋ ಒಂದು ನೆಗೆಟಿವ್ ನ ಹುಡುಕೋದು, ಅಥವಾ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗ್ತಾ ಇದೆ ಅಂದಾಗ ಏನಾಗುತ್ತೆ ಅಂದ್ರೆ, ಇನ್ನೊಬ್ಬ ವ್ಯಕ್ತಿ ನೋಡುವಂತ ಶೈಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅವರು ನಿನ್ನಲ್ಲಿ ಈ ತರದ್ ಕೊರತೆ ಇದೆ, ನೀನ್ ಹೀಗಿದ್ಯಾ, ನೀನ್ ಹಾಗಿದ್ಯಾ ಅಂತ ಒಂದು ಬ್ಲೇಮ್ ಗೇಮ್ ಆ ರಿಲೇಶನ್ಶಿಪ್ ನಲ್ಲಿ ಶುರು ಆಗಿದೆ ಅಂದ್ರೆ ಕೂಡ
ಆ ವ್ಯಕ್ತಿಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ, ಕನೆಕ್ಷನ್ ನ ಸರಿ ಮಾಡ್ಕೊಳ್ಳುವ ಒಂದು ಉದ್ದೇಶನೂ ಇಲ್ಲ ಅಂತ ನನ್ನ ಅಬ್ಸರ್ವೇಷನ್ ಅಕಾರ್ಡಿಂಗ್ ಟು ವಾಟ್ ಐ ಹ್ಯಾವ್ ಕಂಡಕ್ಟೆಡ್ ಆಲ್ ದೀಸ್ ಇಯರ್ಸ್ ಸೆಷನ್ಸ್ ನಾನು ನೋಡುವಂಥದ್ದು ಅದೇನೆ. ಹಾಗೂ ಇನ್ನೊಬ್ರು ಕೇಳೋದಕ್ಕೂ ರೆಡಿ ಇರಲ್ಲ, ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ರೆಡಿ ಇರೋದಿಲ್ಲ, ತಾಳ್ಮೆನೆ ಕಳ್ಕೊಂಡಿರ್ತಾರೆ. ತಾಳ್ಮೆ ಕಳ್ಕೊಂಡಿದ್ದಾರೆ ಅಂದ್ರೆ ಈಗ ನೀವ್ ಯಾರನ್ನೂ ಕೂಡ ಬಲವಂತವಾಗಿ ಏನನ್ನು ಮಾಡಕ್ಕೆ, ಸ್ಪೆಷಲ್ ಆಗಿ ರಿಲೇಶನ್ಶಿಪ್ ಅಂತ ಬಂದಾಗ ನೀವೇನು ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಬರ್ತಾರೆ ಅಂದ್ರೆ ಖಂಡಿತವಾಗ್ಲೂ ಮನಸ್ಸಿಂದ ಬಂದಾಗೆ ಆ ರಿಲೇಶನ್ಶಿಪ್ ನಲ್ಲಿ ನೀವು ಸಕ್ಸಸ್ ನೋಡ್ತೀರಾ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ವರ್ಷ ಕಾಯ್ತಾ ಇದೀನಿ ಒಬ್ರಿಗೆ ಅಂತ ಕೆಲವರು ಹೇಳ್ತಾರೆ. ನಾನು ತುಂಬಾ ವರ್ಷದಿಂದ, 3 ವರ್ಷದಿಂದ, 4 ವರ್ಷದಿಂದ ಒಬ್ರು ಕಾಯ್ತಾ ಇದ್ದೆ. ನಿಮ್ಮ ಟೈಮ್ ನ ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ. ಇನಿಷಿಯಲಿ ನಾನು ಇನ್ನೊಂದಷ್ಟು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ ಇದೆ, ನೀವು ಅದನ್ನ ವರ್ಬಲಿ ಸಾಲ್ವ್ ಮಾಡ್ಕೊಳಕ್ ನೋಡಿ, ಕಮ್ಯುನಿಕೇಟ್ ಮಾಡಿ, ಮಾತಾಡಿ, ಸರಿ ಹೋಗುತ್ತೆ, ಅವ್ರು ಕೇಳಕ್ ರೆಡಿ ಇದಾರ, ಇದೆಲ್ಲ ಮುಖ್ಯವಾಗತ್ತೆ. ಹಾಗೂ ನೀವು ಅವ್ರಿಗೂ ಟೈಮ್ ಕೊಡ್ಬೇಕಾಗತ್ತೆ ನಿಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಅವರು. ಸೊ ನೀವು ಅತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ ನ ಇನಿಷಿಯಲ್ ಸ್ಟೇಜಸ್ ನಲ್ಲೇ ಇಟ್ಕೊಂಡ್ರೆ, ಅಥವಾ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ನೀವು ನಿಮ್ಮ ಥಾಟ್ ಪ್ರೋಸೆಸ್ ನ ಹೀಗೆ ಅಂತ ಒಂದು ಪರ್ಫೆಕ್ಷನಿಸ್ಟ್ ಆಟಿಟ್ಯೂಡ್ ನು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಪ್ರಾಬ್ಲಮ್ ಆಗತ್ತೆ. ಯಾಕಂದ್ರೆ ಯಾರೂನು ಒಂದು ಒಂದು ಏನ್ ಹೇಳ್ತಾರೆ, ರಿಲೇಶನ್ಶಿಪ್ ಹೋಗುವಾಗ ಯಾರು ಟ್ರೈನಿಂಗ್ ನ ಪಡೆದಿರೋದಿಲ್ಲ, ಅದಕ್ಕೆ ಯಾವುದೇ ರೀತಿಯಾದ ಟ್ರೈನಿಂಗ್ ಇಲ್ಲ. ಸೊ ಅವ್ರು ಕಲ್ತ್ಕೊಂಡ್ ಬಂದಿರುವಂತಹ ರೀತಿ, ಅವ್ರು ಬೆಳೆದು ಬಂದಿರುವಂತಹ ವಾತಾವರಣದಿಂದ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ಹೋಗಕ್ ಸಾಧ್ಯ ಹಾಗೂ ನೀವು ಬೆಳೆಯಕ್ ಸಾಧ್ಯ. ಒಂದೊಂದು ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ, ಒಂದೊಂದು ಕನೆಕ್ಷನ್ಸ್ ವರ್ಕ್ ಆಗೋದಿಲ್ಲ. ಸೊ ಇನಿಷಿಯಲಿ ನಿಮ್ ಕಡೆಯಿಂದ ನೀವೇನೇನ್ ಎಫರ್ಟ್ಸ್ ಹಾಕ್ಬೇಕಾಗತ್ತೆ ಹಾಕಿ, ಆದ್ರೆ ನಿಮ್ಮನ್ನ ನೀವೇ ಆ ಒಂದು ಪ್ರೋಸೆಸ್ ನಲ್ಲಿ ಕಳ್ಕೋಬೇಡಿ. ಅವ್ರು ಬೇಕೇ ಬೇಕು, ನಿಮ್ಮ ಒಂದು ಎನರ್ಜಿನ ಇನ್ನೊಬ್ರು ಬೇಕೇ ಬೇಕು ಅನ್ನುವಂತ ಹಠಕ್ ಹಾಕಿದ್ರೆ, ಅಥವಾ ಆ ತರದೊಂದು ಬಲಹೀನತೆ, ಅದನ್ನ ನಾವು ಬಲಹೀನತೆ ಅಂತೀವಿ. ಒಬ್ರಿಲ್ದೆ ನಾನ್ ಬಾಳಕ್ ಆಗೋದಿಲ್ಲ, ಒಬ್ರಿಲ್ದೆ ನನ್ ಲೈಫೇ ಹಾಳಾಗುತ್ತೆ ಅನ್ನುವಂತ ಒಂದು ಥಾಟ್ ಪ್ರೋಸೆಸ್ಗೆ ನೀವು ಬಂದಿದ್ದೀರಾ ಅಂದ್ರೆ ದಟ್ ಈಸ್ ನಾಟ್ ಅ ಗುಡ್ ಸೈನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ ನೀವ್ ಆ ಒಂದು ಯೋಚನೆಲಿ ಇರ್ತೀರಾ, ಇವ್ರಿದ್ರೇನೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ಅಥವಾ ಇವ್ರಿಲ್ಲ ಅಂದ್ರೆ ನನ್ನ ಲೈಫ್ ಝೀರೋ, ಅಥವಾ ಈ ವ್ಯಕ್ತಿ ನನ್ನ ಲೈಫಲ್ಲಿ ಸಿಗ್ಲಿಲ್ಲ ಅಂದ್ರೆ ನಂಗೆ ಮುಂದೆ ಯಾವ ರಿಲೇಶನ್ಶಿಪ್ ಸಿಗಲ್ಲ, ಅಥವಾ ನಂಗೆ ಮದುವೆನೇ ಆಗಲ್ಲ, ಈ ತರ ಯೋಚನೆಗಳು ಇಟ್ಕೊಂಡ್ರೆ, ಒಬ್ಬೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಸೊಸೈಟಿಗೋಸ್ಕರನಾದ್ರೂ ನಾನು ಒಂದ್ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕಂದ್ರೆ ನನ್ನ ಮದುವೆ ನಾನು ಸರಿ ಮಾಡ್ಕೋಬೇಕು, ಅವ್ರು ನನ್ನ ಕೆಟ್ಟದಾಗ ನೋಡ್ಕೊಂಡಿದ್ರು ಕೂಡ ನನ್ಗೆ ಪರವಾಗಿಲ್ಲ, ನಾನು ಅವ್ರ ಜೊತೆ ಇರ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅದ್ರ ಬದಲು ನೀವ್ ಹಾಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಪನಿಷ್ಮೆಂಟ್, ನಿಮಗ್ ನೀವೇ ಒಂದು ಪನಿಷ್ಮೆಂಟ್ ಕೊಟ್ರಿ ಅನ್ನೋ ರೀತಿಯಾಗಿ ಆಗತ್ತೆ. ಆ ತರ ದಯವಿಟ್ಟು ಸ್ಟೆಪ್ಸ್ ನ ತಗೊಳಕ್ ಹೋಗ್ಬೇಡಿ. ಆ ವ್ಯಕ್ತಿಗೆ ನೀವು ಬೇಕು ಅಂದಾಗ ಅವರು ಮಾಡದೇ ಇರುವಂತಹ, ದೇ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಒಬ್ರು ಬೇಕು ಅಂದ್ರೆ ಅವ್ರು ದೇಶ ಬಿಟ್ಟು ಇನ್ನೊಂದ್ ದೇಶಕ್ಕೆ ಹೋಗಿ ಮೀಟ್ ಮಾಡ್ತಾರೆ. ದಟ್ ಈಸ್ ದ ಪವರ್ ಆಫ್ ಲವ್. ಆದ್ರೆ ಇವಾಗ ವ್ಯವಹಾರವಾಗ್ತಾ ಇದೆ, ರಿಲೇಶನ್ಶಿಪ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾನೇ ಪ್ರಾಕ್ಟಿಕಲ್ ಆಗ್ತಿದೀವಿ. ಯಾವಾಗ ಇಮೋಷನಲ್ ಬಾಂಡಿಂಗ್ ಇಲ್ಲ ಅಂದ್ರೆ, ನೀವು ಮದ್ವೆ ಆಗೋ ಟೈಮ್ ನಲ್ಲಿ ಆ ವ್ಯಕ್ತಿ ಸ್ಟೇಟಸ್ ಏನು, ಆ ವ್ಯಕ್ತಿ ಶ್ರೀಮಂತರಾಗಿದ್ದಾರೆ, ಇದನ್ನೆಲ್ಲ ನೋಡೋದ್ ಬಿಟ್ಟು ಆ ವ್ಯಕ್ತಿಯ ವ್ಯಾಲ್ಯೂಸ್ ಏನಿದೆ, ಆ ವ್ಯಕ್ತಿ ಅವ್ರ ಫ್ಯಾಮಿಲಿ ಜೊತೆ ಹೇಗಿದ್ದಾರೆ, ಹಾಗೂ ಅವ್ರ ಜೊತೆ ನಾನು ಎಷ್ಟು ಸೇಫ್ ಆಗಿದ್ದೀನಿ. ಸೊ ನೀವು ಇನಿಷಿಯಲ್ ಮಂತ್ಸ್ ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಟೈಮ್ ನ ನೀವು ಸ್ಪೆಂಡ್ ಮಾಡಿದ್ರೆ, ಆ ಇಮೋಷನಲ್ ಅಟ್ಯಾಚ್ಮೆಂಟ್ ಬಂದಾಗ ರಿಲೇಶನ್ಶಿಪ್ಸ್ ನಲ್ಲಿ ಪ್ರಾಬ್ಲಮ್ಸ್ ಬಂದ್ರು ಸಾಲ್ವ್ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಆದ್ರೆ ಇಮೋಷನಲ್ ಅಟ್ಯಾಚ್ಮೆಂಟ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಲ್ಲಿ ಇಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ, ಅದು ಈಸಿಯಾಗಿ ಮುರಿದು ಹೋಗುತ್ತೆ. ಈಗ ನಿಮ್ಮ ಮನೆಯವರ ಜೊತೆಗೆ ನಿಮ್ಮ ಸಂಬಂಧ ಹೇಗಿರುತ್ತೆ, ಈಗ ಇವತ್ತು ಜಗಳ ಮಾಡ್ತೀರಾ, ನಾಳೆ ಮಾತಾಡ್ತೀರಾ, ಹಾಗೆ ಈ ರಿಲೇಶನ್ಶಿಪ್ಸು ಇರ್ಬೇಕಾಗತ್ತೆ. ನಿಮ್ಮ ಲವ್ ಕನೆಕ್ಷನ್ ಇರ್ಬೇಕಾಗತ್ತೆ, ನಿಮ್ಮ ಮದುವೆ ಇರ್ಬೇಕಾಗತ್ತೆ. ಇವತ್ತು ಜಗಳ ಮಾಡಿದ ತಕ್ಷಣ ಅಯ್ಯೋ ನಾಳೆ ಬಿಟ್ಟು ಹೋಗ್ಬಿಡ್ತಾರೋ ಏನೋ ಅನ್ನುವಂತ ಒಂದು ಆತಂಕ ಬರ್ತಾ ಇದೆ, ಆ ತರದೊಂದು ಭಯ ಬರ್ತಾ ಇದೆ ಅಂದ್ರೆ, ಯು ಆರ್ ನಾಟ್ ಇನ್ ಅ ಹೆಲ್ದಿ ರಿಲೇಶನ್ಶಿಪ್. ಯಾಕಂದ್ರೆ ಆ ತರದ್ ಒಂದು ಟ್ರೀಟ್ಮೆಂಟ್ ಅವ್ರು ಕೊಟ್ಟಿರ್ಬೋದು. ನನ್ಗೆ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು, ಮ್ಯಾಮ್ ನಾನು ಕೆಲ್ಸ ಬಿಟ್ಟಿದ್ದಕ್ಕೆ ನನ್ನ ಹತ್ರ ಜಗಳ ಮಾಡ್ಕೊಂಡು ನೀನು ನನ್ನನ್ನು ಬಿಟ್ಟು ಹೋಗು, ನೀನ್ ಬೇಡ ಅಂತ ಹೇಳಿದ್ರು. ಸೊ ಆ ವ್ಯಕ್ತಿ ವ್ಯವಹಾರಕ್ಕೋಸ್ಕರ ಮದ್ವೆ ಆಗಿರ್ಬಹುದು, ಅವ್ರನ್ನ ಎಷ್ಟೋ ಕಾರಣಕ್ಕೆ ಅವ್ರು ಮದ್ವೆ ಆಗಿರ್ತಾರೆ. ಆದ್ರೆ ಅಲ್ಲಿ ಪ್ರೀತಿ ಇದ್ದಿದ್ರೆ ಅವ್ರು ಈ ಕೆಲಸ ಮಾಡ್ತಾ ಇರ್ಲಿಲ್ಲ, ಅವ್ರು ಸಪೋರ್ಟಿವ್ ಆಗಿರ್ತಿದ್ರು, ಅವ್ರು ಬೇರೆ ರೀತಿಯಾಗಿ ಅರ್ಥ ಮಾಡಿಸ್ಬೋದಾಗಿತ್ತು. ಆದ್ರೆ ಬಿಡೋದೇ ಒಂದು ಸೊಲ್ಯೂಷನ್ ಆಯ್ತು ಅಂದಾಗ ಆ ರಿಲೇಶನ್ಶಿಪ್ ನಲ್ಲಿ ಇಮೋಷನಲ್ ಬಾಂಡಿಂಗ್ ಇಲ್ಲ ಅಂತ ಅರ್ಥ. ಸೊ ಬೇಸಿಕ್ಲಿ ನೀವು ಒಂದು ರಿಲೇಶನ್ಶಿಪ್ ನ ಶುರು ಮಾಡ್ತಿದ್ದೀರಾ ಅಂದಾಗ ಇಮೋಷನಲ್ ಬಾಂಡಿಂಗ್ ಕಡೆಗೆ ಗಮನ ಕೊಟ್ಟಾಗ, ಫಿಸಿಕಲ್ ರಿಲೇಶನ್ಶಿಪ್ ಇಸ್ ಸಮಥಿಂಗ್ ಫೇಡ್ಸ್ ಆಫ್, ಫಿಸಿಕಲ್ ಕನೆಕ್ಷನ್ ಇಸ್ ಸಮಥಿಂಗ್ ಅದು ನಿಮ್ಮ ಲೈಫ್ ನಲ್ಲಿ ನಿರಂತರವಾಗಿರೋದಿಲ್ಲ. ಆದ್ರೆ ಇಮೋಷನಲ್
ಹಾಗೆ ಫೀಲಿಂಗ್ ಬೇಸ್ಡ್ ಕನೆಕ್ಷನ್ ಅಂದ್ರೆ ನಿಮ್ಮ ನೋವಿಗೆ ಅವರು ಸ್ಪಂದಿಸ್ತಾರೆ, ನೀವು ಅವ್ರ ನೋವಿಗೆ ಸ್ಪಂದಿಸ್ತೀರಾ, ನಿಮ್ಮ ನಿಮ್ಮ ಫೀಲಿಂಗ್ಸ್ಗೆ ಅವರು ಬೆಲೆ ಕೊಡ್ತಾ ಇದ್ದಾರೆ, ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಹಾಗೂ ನಿಮ್ಮ ಯೋಚನೆಗೂ ಕೂಡ ಅವರು ಆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ರಿಲೇಶನ್ಶಿಪ್ ವಿಲ್ ಬಿ ವಂಡರ್ಫುಲ್ ಅಂಡ್ ಅದ್ಭುತವಾಗಿರುತ್ತೆ. ಸೊ ಇಷ್ಟೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರಿ ಮಾಡ್ಕೋಬಹುದು. ಯಾಕೆಂದ್ರೆ ಯಾರು ಪರ್ಫೆಕ್ಟ್ ಇರೋದಿಲ್ಲ. ನಿಮ್ಗೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನಿಮ್ಮ ಪಾರ್ಟ್ನರ್ಗೂ ನಿಮ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ ಅಂದ್ರೆ ಯೋಚನೆ ಮಾಡಿ ಬೇಕಾ ಬೇಡವಾ ಅಂತ. ಆದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ಬ್ರೇಕಪ್ ಆಗುವಂಥದ್ದು ಅಥವಾ ಡಿವೋರ್ಸ್ ತಗೊಳ್ಳುವಂಥದ್ದು, ದೊಡ್ಡ ಸ್ಟೆಪ್ಸ್ನ, ಸಣ್ಣ ವಿಷಯಕ್ಕೆ ದೊಡ್ಡ ಸ್ಟೆಪ್ಸ್ನ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ಸರಿ ಮಾಡ್ಕೊಳಕ್ಕಾಗತ್ತೆ ಅಂದ್ರೆ ಸರಿ ಮಾಡ್ಕೊಳ್ಳಿ. ಮತ್ತೆ ಇನ್ನ ಒಂದು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದ ತಕ್ಷಣ, ನಿಮ್ಮ ಮ್ಯಾರೇಜ್ ನಲ್ಲಿ ಪ್ರಾಬ್ಲಮ್ ಇದೆ ಅಂದ ತಕ್ಷಣ, ಇನ್ನೊಂದು ಎಕ್ಸ್ಟ್ರಾ ಮ್ಯಾರೈಟಲ್ ರಿಲೇಶನ್ಶಿಪ್ ಅಥವಾ ಅಫೇರ್ ಅಥವಾ ಇನ್ನೊಂದು ಪಾರ್ಟ್ನರ್, ಹೊಸದಾಗಿರುವಂತ ಪಾರ್ಟ್ನರ್ನ ದಯವಿಟ್ಟು ನಿಮ್ ಲೈಫಲ್ಲಿ ತರಕ್ ಹೋಗ್ಬೇಡಿ. ಬಿಕಾಸ್ ಅದರಲ್ಲಿ ನಾನು ಯಾವುದೇ ರೀತಿಯಾದ ಫ್ಯೂಚರ್ನು ಗ್ಯಾರಂಟಿ 100% ಹೇಳ್ತೀನಿ ನೋಡೋದಿಲ್ಲ. ನಿಮ್ಮ ಲೈಫ್ ಇನ್ನ ಟಾಕ್ಸಿಕ್ ಆಗುತ್ತೆ. ನಿಮ್ಮ ಲೈಫ್ ನಲ್ಲಿ ನೀವ್ ಇನ್ನ ನರಳುತ್ತೀರಾ, ಸ್ಟ್ರಗಲ್ ಮಾಡ್ತೀರಾ. ಒಂದನ್ನ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಒಂದು, ನಿಮ್ಮ ಮ್ಯಾರೇಜ್ ವರ್ಕ್ ಆಗ್ತಿಲ್ಲ ಅಂದ್ರೆ ಹೇಗ್ ಸರಿ ಮಾಡ್ಕೊಳ್ಳೋದು ಅಂತ ನೋಡಿ. ಅದನ್ನ ನಾನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನನ್ನ ಫ್ಯಾಮಿಲಿನ ಇನ್ವಾಲ್ವ್ ಮಾಡ್ಬೇಕಾ ಅಥವಾ ನಾನು ಕೌನ್ಸಿಲಿಂಗ್ ಹೋಗ್ಬೇಕಾ, ಈಗೆಲ್ಲ ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಆಕ್ಷನ್ಸ್ ತಗೊಳ್ಳಿ. ಅದನ್ನ ಬಿಟ್ಟು ನನ್ನ ಮನೇಲಿ ನನಗೆ ಖುಷಿ ಸಿಗ್ತಿಲ್ಲ, ಅದಕ್ಕೆ ನನ್ ಬೇರೆ ಕಡೆ ಖುಷಿ ಸಿಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಒಂದು ಗಿಲ್ಟ್ ಇಮೋಷನ್ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಮೋಸ ಮಾಡ್ತಿರ್ತೀರಾ. ನಿಮಗೆ ಗೊತ್ತಿರುತ್ತೆ ಈ ತರ ಮಾಡ್ತಾ ಇದ್ರು ತಪ್ಪು ಅಂತ, ಆದ್ರೆ ನೀವು ಒಂದು ಜಸ್ಟಿಫಿಕೇಶನ್ ಕೊಡ್ತೀರಾ. ಪರವಾಗಿಲ್ಲ, ನನ್ನ ಹಸ್ಬೆಂಡ್ ಅಥವಾ ನನ್ನ ವೈಫ್ ನನ್ಗೆ ಪ್ರೀತಿ ಕೊಡ್ತಿಲ್ಲ, ಅಥವಾ ನನಗೇನ್ ಬೇಕೋ ಅದು ನನ್ಗೆ ಇಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ನನ್ಗೆ ಅಲ್ಲಿ ಸಿಗ್ತಾ ಇದೆ, ನಾನು ಅಲ್ಲಿ ತಗೋತೀನಿ ಅಂತ. ಸೊ ನೀವ್ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಎಷ್ಟೋ ಕೇಸಸ್ ನಲ್ಲಿ ಕ್ರಾನಿಕ್ ಇಲ್ನೆಸ್, ಡಿಸೀಸಸ್ ಬರುತ್ತೆ, ಫಿಸಿಕಲ್ ಏಲ್ಮೆಂಟ್ಸ್ ಬರುತ್ತೆ. ಅದು ಸ್ಟಡೀಸ್ ಪ್ರೂವನ್ ಆಗಿದೆ. ಹೌದು, ನೀವು ಈ ತರದ್ ಒಂದು ನಿಮಗ್ ನೀವೇ ಮೋಸ ಮಾಡುವಂತ ವ್ಯಾಲ್ಯೂಸ್ಗೆ ಅಗೇನ್ಸ್ಟ್ ಆಗಿರುವಂತ ವಿಷಯಗಳನ್ನ ನಿಮ್ ಲೈಫಲ್ಲಿ ಮಾಡ್ತಾ ಇದ್ದೀರಾ ಅಂದಾಗ, ಅದು ಬೇರೆ ರೀತಿಯಾಗಿ ಮೇ ಬಿ ಒಂದು ಟ್ಯೂಮರ್ ಆಗಿ ತಿರುಗ್ಬೋದು, ಅಥವಾ ಕ್ಯಾನ್ಸರ್ ಅನ್ನುವಂತ ಕೇಸಸ್ ಎಷ್ಟು ಇನ್ಕ್ರೀಸ್ ಆಗ್ತದೆ ಬಿಕಾಸ್ ಆಫ್ ಇಮೋಷನಲ್ ಬ್ಯಾಗೇಜ್, ಇಮೋಷನಲ್ ನೆಗೆಟಿವಿಟಿನ ನಿಮ್ಮ ಲೈಫ್ ನಲ್ಲಿ ನೀವು ಅಟ್ರಾಕ್ಟ್ ಮಾಡಿದಾಗ, ಹಾಗೂ ನಿಮ್ಮ ಅಗೇನ್ಸ್ಟ್ ಆಗಿರುವಂತ ವಿಷಯಗಳನ್ನ ನೀವು ಮಾಡಿದಾಗ, ಸ್ಟ್ರೆಸ್ಗೆ, ಎಕ್ಸ್ಟ್ರೀಮ್ ಸ್ಟ್ರೆಸ್ಗೆ ಒಳಗಾದಾಗ, ಇಂಥದ್ದೆಲ್ಲ ಆಂಗ್ಸೈಟಿ, ಈ ತರದ್ದು ಒಂದು ಬೇಸಿಕ್ಲಿ ನೀವು ನೆಗೆಟಿವ್ ಇಮೋಷನ್ಸ್ಗೆ ಎಷ್ಟು ಎಕ್ಸ್ಪೋಜರ್ ಮಾಡ್ಕೊಳ್ತಿರ್ತೀರಾ, ಅವಾಗ ಏನಾಗುತ್ತೆ, ಇಂಥ ಒಂದು ಇಲ್ನೆಸ್, ಕ್ರಾನಿಕ್ ಇಲ್ನೆಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳ್ತಾ ಇರುವಂತದ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್ನ ನಿಮ್ ಲೈಫಲ್ಲಿ ಇನ್ಕ್ರೀಸ್ ಮಾಡ್ಕೋಬೇಡಿ. ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಅದು ಹೇಗ್ ಸಾಲ್ವ್ ಮಾಡ್ಕೊಳ್ಳೋದು ಅಂತ ನೋಡಿ. ಅಯ್ಯೋ ಇವರೆಲ್ಲ ಅಂದ್ರೆ ಇನ್ನೊಬ್ರೆಲ್ಲ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ನೀವು ಒಬ್ಬೊಬ್ರಲ್ಲೂ ಒಂದೊಂದು ಕೊಂಕನ್ ಹುಡುಕ್ತಾನೆ ಇರ್ತೀರಾ. ಸೊ ನಿಮ್ಮ ರಿಲೇಶನ್ಶಿಪ್ ನ ಬ್ಯೂಟಿಫುಲ್ ಆಗಿ ಹೇಗ್ ಮಾಡ್ಕೊಳ್ಳುವಂಥದ್ದು, ನನ್ನ ಪಾರ್ಟ್ನರ್ ಜೊತೆ ನಾನು ಹೇಗೆ ಇನ್ನ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರುವಂಥದ್ದು, ಇಂಥದ್ರ ಕಡೆಗೆ ಗಮನ ಕೊಟ್ಟಾಗ ಈ ಡಿವೋರ್ಸ್ ಅಂತದ್ದು ಕೂಡ ನಡೆಯೋದಿಲ್ಲ. ಬಟ್ ನಿಮಗ್ ಕಷ್ಟ ಆಗ್ತಾ ಇದೆ ಅಂದ್ರೆ, ಅಥವಾ ನೀವೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ, ಈ ಒಂದು ರಿಲೇಶನ್ಶಿಪ್ ಒಂದು ಒನ್ ಸೈಡೆಡ್ ಕನೆಕ್ಷನ್ ಆಗಿದೆ ಅಂದ್ರೆ, ಅಫ್ಕೋರ್ಸ್ ನೀವು ಒಂದು ಸ್ಟೆಪ್ ತಗೋಬೇಕಾಗತ್ತೆ. ಬಟ್ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ್ಲೂ ಕೂಡ ನೀವು ಅವ್ರು ಏನು ಅದ್ಭುತವಾಗಿದಾರ, ಅವ್ರು ನೋಡಕ್ ಚೆನ್ನಾಗಿದಾರ, ಅಥವಾ ಅವ್ರ ಹತ್ರ ಇದಿದ್ಯಾ ಅಂತ ಅಲ್ಲ ಚೆಕ್ ಮಾಡೋದನ್ನ ಬಿಟ್ಟು, ಆ ವ್ಯಕ್ತಿ ಹೇಗ್ ಮಾತಾಡ್ತಾರೆ, ಅವ್ರ ಜೊತೆ ನೀವು ಮಾತಾಡುವಾಗ ನಿಮ್ಗೆ ಎಷ್ಟು ಕಂಫರ್ಟಬಲ್ ಅನ್ಸ್ತಾ ಇದೆ, ಆ ವ್ಯಕ್ತಿ ಯಾವ ರೀತಿಯಾದ ವ್ಯಾಲ್ಯೂ ಸಿಸ್ಟಮ್ನ ಇಟ್ಕೊಂಡಿದ್ದಾರೆ, ಅವರ ಕ್ವಾಲಿಟಿ ಟಾಕ್ಸ್ ಏನಾಗಿದೆ, ಅವ್ರ ಏನ್ ಇಂಟ್ರೆಸ್ಟ್ಸ್ ಇದೆ, ಅವರ ಹಾಬೀಸ್ ಏನಿದೆ, ಅವ್ರ ಫ್ರೆಂಡ್ ಸರ್ಕಲ್ ಹೇಗಿದೆ, ಇಂಥದ್ನೆಲ್ಲ ನೀವು ಗಮನಿಸ್ತಾ ಹೋದಾಗ ಅವರ ಬಗ್ಗೆ ನಿಮ್ಗೆ ಒಂದು ಪರ್ಸ್ನಾಲಿಟಿ ಏನು ಅನ್ನುವಂಥ ಒಂದು ಗ್ರಹಿಕೆ ಆಗತ್ತೆ. ಅವಾಗ ಈ ವ್ಯಕ್ತಿ ಜೊತೆ ನನ್ನ ಲೈಫ್ ನಲ್ಲಿ ಇದ್ರೆ ಏನಾಗತ್ತೆ, ಚೆನ್ನಾಗಿರುತ್ತಾ ಅನ್ನುವಂಥ ಒಂದು ಭಾವನೆ ಪಾಸಿಟಿವ್ ಆಗಿ ತಗೊಂಡು ಹೋಗಿ. ಆದ್ರೆ ನಿಮ್ಗೆ ಅವಾಗವಾಗ ಏನಾದ್ರೂ ಸರಿ ಇಲ್ಲ ಅನ್ನಿಸ್ತಾ ಇದೆ ಅಂದ್ರೆ, ನಿಮ್ಮ ಮನಸ್ಸಿಗೆ ಅಗೇನ್ಸ್ಟ್ ಆಗಿ ಏನನ್ನು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅಥವಾ ಒಂದು ಸೊಸೈಟಲ್ ಪ್ರೆಷರ್ಗೋಸ್ಕರ, ಅಯ್ಯೋ ನಾನು ಇವ್ರನ್ನ ಬಿಟ್ಬಿಟ್ರೆ ನಂಗೆ ಮದ್ವೆನೇ ಆಗಲ್ವೇನೋ, ಅಥವಾ ಇವ್ರನ್ನ ನಾನು ಬಿಟ್ಬಿಟ್ರೆ ನನ್ಗೆ ಇನ್ನೊಂದು ಪರ್ಸನ್ ಸಿಗೋದೇ ಇಲ್ವೇನೋ ಅನ್ನುವಂಥ ಒಂದು ಪ್ರೆಷರ್ಗೆ ನಿಮ್ಮ ಲೈಫ್ನ ದಯವಿಟ್ಟು ದೂಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಲೈಫ್ನ ನೀವು ಬದುಕುವಾಗ ಬೇರೆಯವರು ಇಂಪಾರ್ಟೆಂಟ್ ಆಗೋದಿಲ್ಲ. ನೀವೇ ಬದುಕಬೇಕು, ನೀವೇ ಇರಬೇಕು. ನೀವು ಕಂಫರ್ಟಬಲ್ ಆಗಿದ್ದೀರಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ.
ನಿಮ್ಮ ಇಮೋಷನ್ಸ್ಗೆ ಆ ಒಂದು ರಿಲೇಶನ್ಶಿಪ್ ನಲ್ಲಿ ಬೆಲೆ ಸಿಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆತಂಕದಲ್ಲೇ ನೀವು ಆ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ, ಅಯ್ಯೋ ನಾನು ಹೀಗೆ ಹೇಳ್ಬಿಟ್ಟೆ ಅವ್ರು ಏನ್ ಮಾಡ್ಬಿಡ್ತಾರೋ ಅನ್ನುವಂತ ಒಂದು ಭಯದಲ್ಲಿ ಇದ್ದೀರಾ ಅಂದಾಗ ಯು ಆರ್ ನಾಟ್ ಸೇಫ್. ಅಂಡ್ ಐ ಟೋಲ್ಡ್ ಯು ಆಲ್ರೆಡಿ, ಅದರಿಂದ ನಿಮ್ಗೆ ಮೆಂಟಲ್ ಇಮೋಷನಲ್ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಫಿಸಿಕಲ್ ಏಲ್ಮೆಂಟ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.